ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನೀರು ಕುಡಿಯಲು ಆಲಸ್ಯವಾದರೆ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಣ್ಣಿನ ನೀರು. ತಣ್ಣಗಿನ ನೀರು ಕುಡಿಯಲು ಇಷ್ಟವಿಲ್ಲದಿದ್ದರೆ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸೇಬಿನ ತುಂಡುಗಳು ಅಥವಾ ದಾಲ್ಚಿನ್ನಿ ಹಾಕಿ. ಇದು ಚಳಿಗಾಲಕ್ಕೆ ಹಿತವಾದ ರುಚಿಯನ್ನು ನೀಡುತ್ತದೆ. ಗಿಡಮೂಲಿಕೆ ಚಹಾ. ದಿನವಿಡೀ ಬರೀ ನೀರು ಕುಡಿಯುವ ಬದಲು ಶುಂಠಿ ಚಹಾ, ತುಳಸಿ ಚಹಾ ಅಥವಾ ಗ್ರೀನ್ ಟೀ ಕುಡಿಯಿರಿ. ಇದು ನೀರು ಕುಡಿದಂತೆಯೂ ಆಗುತ್ತದೆ ಮತ್ತು ದೇಹಕ್ಕೆ ಬೆಚ್ಚಗಿನ ಅನುಭವವನ್ನು ಕೂಡ ನೀಡುತ್ತದೆ. ಆಕರ್ಷಕ ವಾಟರ್ ಬಾಟಲ್. ಒಂದು ಸುಂದರವಾದ ಅಥವಾ ನೀವು ಇಷ್ಟಪಡುವ ಬಣ್ಣದ ಬಾಟಲ್ ಅನ್ನು ಕಣ್ಣಿಗೆ ಕಾಣುವಂತೆ ಇಟ್ಟುಕೊಳ್ಳಿ. ಬಾಟಲ್ ನೋಡಿದಾಗಲೆಲ್ಲ ನೀರು ಕುಡಿಯಬೇಕು ಎಂಬ ನೆನಪು ನಿಮಗೆ ಆಗುತ್ತದೆ. ಚಟುವಟಿಕೆಯ ನಂತರ ನೀರು. ಉದಾಹರಣೆಗೆ, ಒಂದು ಫೋನ್ ಕರೆ ಮುಗಿದ ನಂತರ ಅಥವಾ ಒಂದು ಇಮೇಲ್ ಕಳುಹಿಸಿದ ನಂತರ ನೀರು ಕುಡಿಯುವ ನಿಯಮ ಹಾಕಿಕೊಳ್ಳಿ. ಇದರಿಂದ ನೀರು ಕುಡಿಯುವುದು ಒಂದು ಅಭ್ಯಾಸವಾಗುತ್ತದೆ. ಮೊಬೈಲ್ನಲ್ಲಿ ರಿಮೈಂಡರ್. ವಾಟರ್ ರಿಮೈಂಡರ್ ಆ್ಯಪ್ಗಳನ್ನು ಬಳಸಿ. ಪ್ರತಿ ಗಂಟೆಗೊಮ್ಮೆ ನಿಮ್ಮ ಫೋನ್ ಬೆಲ್ ಮಾಡಿದಾಗ 1 ಲೋಟ ನೀರು ಕುಡಿಯುವುದನ್ನು ರೂಢಿಸಿಕೊಳ್ಳಿ. ಇದು ಆಲಸ್ಯ ಓಡಿಸಲು ಬೆಸ್ಟ್ ದಾರಿಯಾಗಿದೆ. ನೀರಿನಂಶವಿರುವ ಆಹಾರ. ನೀರು ಕುಡಿಯಲು ಮನಸ್ಸಿಲ್ಲದಿದ್ದರೆ ನೀರಿನಂಶ ಹೆಚ್ಚಿರುವ ಕಿತ್ತಳೆ ಹಣ್ಣು, ಸೌತೆಕಾಯಿ ಅಥವಾ ಸ್ಟ್ರಾಬೆರಿಗಳನ್ನು ತಿನ್ನಿ. ಸೂಪ್ಗಳನ್ನು ಕುಡಿಯುವುದು ಕೂಡ ಉತ್ತಮ ಆಯ್ಕೆಯಾಗಿರುತ್ತದೆ. ಸ್ಟ್ರಾ ಬಳಸಿ ನೀರು ಕುಡಿಯಿರಿ. ಲೋಟದಲ್ಲಿ ನೀರು ಕುಡಿಯುವುದಕ್ಕಿಂತ ಸ್ಟ್ರಾ ಬಳಸಿ ಕುಡಿದರೆ ನಾವು ತಿಳಿಯದೆಯೇ ಹೆಚ್ಚು ನೀರನ್ನು ವೇಗವಾಗಿ ಕುಡಿಯುತ್ತೇವೆ. ಇದು ನೀರು ಕುಡಿಯುವುದನ್ನು ಸುಲಭವಾಗಿಸುತ್ತದೆ. ಹೆಚ್ಚು ನೀರು ಕುಡಿಯುವುದರಿಂದ ಆಗುವ ಲಾಭಗಳು. ಚರ್ಮ ಒಣಗದಂತೆ ಕಾಪಾಡುತ್ತದೆ. ಜೀರ್ಣಕ್ರಿಯೆ ಸುಗಮವಾಗುತ್ತದೆ. ಆಲಸ್ಯ ಮತ್ತು ಸುಸ್ತು ದೂರ ಮಾಡುತ್ತದೆ. ಆರೋಗ್ಯದ ಕಡೆ ಒಂದು ಹೆಜ್ಜೆ. ಈ ಸರಳ ಮತ್ತು ಮೋಜಿನ ಹಂತಗಳನ್ನು ಅನುಸರಿಸಿ ಚಳಿಗಾಲದ ಆಲಸ್ಯವನ್ನು ಸೋಲಿಸಿ. ಸದಾ ಹೈಡ್ರೇಟ್ ಆಗಿರಿ, ಆರೋಗ್ಯವಾಗಿರಿ. ಈ ವಿಡಿಯೋ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.